ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷಾ ಗೌಡ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಐ ಹೋಪ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ. ಇದು ತುಂಬ ವಿಶೇಷವಾದ ದಿನ. ಯಾಕಂತ ಹೇಳಿದ್ರೆ ಇವತ್ತು ವೈಕುಂಠ ಏಕಾದಶಿ. ಇದು ಸನಾತನ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ದಿನ. ಈ ದಿನವನ್ನು ಶ್ರೀ ವಿಷ್ಣು ಭಗವಂತನಿಗೆ ಸಮರ್ಪಿಸಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ದಿನದ ಬಗ್ಗೆ, ಈ ವಿಶೇಷವಾದ ದಿನದ ಬಗ್ಗೆ ಹೇಳೋದಾದರೆ, ಇವತ್ತು ವೈಕುಂಠ ಏಕಾದಶಿಯು ಇದೇ ಡಿಸೆಂಬರ್ 30, 2025 ಮಂಗಳವಾರದಂದು ಬರುತ್ತೆ. ಇದು ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿನ ಆಗಿರುತ್ತೆ. ಈ ದಿನದಂದು ಯಾರೆಲ್ಲ ಏಕಾದಶಿಯನ್ನು ತುಂಬ ಶ್ರದ್ಧೆಯಿಂದ ಆಚರಣೆ ಮಾಡ್ತಾರೋ ಅವರಿಗೆ ವರ್ಷದಲ್ಲಿ ಬರುವ 24 ಏಕಾದಶಿಗಳ ಆಚರಣೆಯ ಫಲ ಲಭಿಸುತ್ತದೆ ಎಂದು ಪುರಾಣ ಗ್ರಂಥಗಳಲ್ಲಿ ಹೇಳಲಾಗಿದೆ. ಹಾಗಾದರೆ ಬನ್ನಿ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಈ ಆಚರಣೆ ಮಾಡುವವರು ಮೊದಲು ದೇವರಲ್ಲಿ ಸಂಕಲ್ಪ ಮಾಡಿ ಪ್ರಾರ್ಥಿಸಬೇಕು. ಯಾವ ರೀತಿ ಅಂತ ಹೇಳೋದಾದರೆ, ಈ ಏಕಾದಶಿಯನ್ನು ನಾನು ಉಪವಾಸದ ಸಮೇತ ಮಾಡುತ್ತಿದ್ದೇನೆ, ಯಾವುದೇ ಥರ ವಿಘ್ನಗಳು ಬರದ ಹಾಗೆ ಈ ಏಕಾದಶಿ ವ್ರತ ಸಂಪೂರ್ಣವಾಗಬೇಕೆಂದು ದೇವರಲ್ಲಿ ಪ್ರಾರ್ಥಿಸಿ, ನಂತರ ನಿಮ್ಮ ಮನಸ್ಸಿನಲ್ಲಿರುವಂಥ ಕೋರಿಕೆಯನ್ನು ಕೇಳಿಕೊಂಡು ಈ ಏಕಾದಶಿ ವ್ರತ ಪ್ರಾರಂಭ ಮಾಡಬೇಕಾಗುತ್ತೆ. ಈ ಒಂದು ದಿನದ ಉಪವಾಸಕ್ಕೆ ಕೋಟಿ ಜನ್ಮಗಳ ಪುಣ್ಯಫಲ ಲಭಿಸುವುದಲ್ಲದೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಹಾಗಾದರೆ ಯಾವ ಸಮಯದಲ್ಲಿ ಈ ಪೂಜೆ ಮಾಡೋದ್ರಿಂದ ನಮಗೆ ಫಲ ಸಿಗುತ್ತೆ ಅಂತ ಹೇಳೋದಾದರೆ, ಈ ವೈಕುಂಠ ಏಕಾದಶಿ ತಿಥಿ ಆರಂಭ ಬಂದು ಇದೇ ಡಿಸೆಂಬರ್ 30 ಬೆಳಿಗ್ಗೆ 7:51 ಸ್ಟಾರ್ಟ್ ಆಗಿ ತಿಥಿ ಅಂತ್ಯ ಬಂದು ಡಿಸೆಂಬರ್ 31 ಬೆಳಿಗ್ಗೆ 5:01 ಮುಗೀತಿದೆ. ಈ ಟೈಮಿಂಗ್ಸಲ್ಲಿ ನೀವು ಮಾಡೋದ್ರಿಂದ ತುಂಬ ಫಲಗಳು ಸಿಗುತ್ತದೆ ಅಂತ ಹೇಳ್ಬೋದು. ಒಂದು ವಿಶೇಷವಾದ ದಿನ. ಯಾರೆಲ್ಲ ತಿರುಮಲಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರೋ ಅಲ್ಲಿ ಈ ತಿರುಮಲದಲ್ಲಿ ವೈಕುಂಠ ದ್ವಾರ ದರ್ಶನಕ್ಕೆ 10 ದಿನಗಳ ಕಾಲ ಅವಧಿ ಇರುತ್ತೆ. ಯಾವಾಗ ಅಂತ ಹೇಳೋದಾದರೆ, ಡಿಸೆಂಬರ್ 30, 2025ರಿಂದ ಜನವರಿ 8ವರೆಗೂ 2026ರವರೆಗೂ ಕೂಡ ಸ್ವಾಮಿ ದರ್ಶನ ಇರುತ್ತದೆ. ಈ ದಿನದಂದು ಸ್ವರ್ಗದ ಬಾಗಿಲು ತೆರೆಯಲಾಗುತ್ತೆ ಮತ್ತು ಭಕ್ತರಿಗೆ ಮೋಕ್ಷ ಸಿಗುತ್ತದೆ ಎಂದು ನಂಬಲಾಗಿದೆ. ಹಾಗಾದರೆ ಬನ್ನಿ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡುವುದು, ವಿಧಿವಿಧಾನಗಳು ಏನು ಅಂತ ನೋಡೋಣ. ಸಾಧ್ಯವಾದರೆ ಈ ದಿನ ಹಳದಿ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿದರೆ ತುಂಬ ಶ್ರೇಷ್ಠ ಅಂತ ಹೇಳಲಾಗಿದೆ. ಮನೆಯಲ್ಲಿ ವಿಷ್ಣುವಿನ ವಿಗ್ರಹ ಆಗಿರ್ಬೋದು ಅಥವಾ ಫೋಟೋ ಆಗಿರ್ಬೋದು, ಅವನ ಹೂಗಳಿಂದ, ಅದರಲ್ಲೂ ತುಳಸಿ ದಳದಿಂದ ದೇವ್ರನ್ನ ಅಲಂಕಾರ ಮಾಡಬೇಕು. ಯಾಕಂತ ಹೇಳಿದ್ರೆ ತುಳಸಿ ದಳವಿಲ್ಲದೆ ವಿಷ್ಣುವಿನ ಆರಾಧನೆ ಅಪೂರ್ಣ ಎಂದು ಹೇಳ್ತಾರೆ. ಹಾಗಾಗಿ ತಪ್ಪದೆ ತುಳಸಿನ ಸಾಧ್ಯವಾದರೆ ಅರ್ಪಿಸಿ. ಇನ್ನು ನೈವೇದ್ಯಕ್ಕೆ ಬಂದರೆ ಏನೆಲ್ಲ ನೈವೇದ್ಯ ಮಾಡಬೇಕು ಅಂತ ಬಂದರೆ, ಪಂಚಾಮೃತ ಅಭಿಷೇಕವನ್ನು ಕೂಡ ನಾವು ನೈವೇದ್ಯಕ್ಕೆ ಇಡ್ಬೋದು. ಸಾಧ್ಯವಾಗಿಲ್ಲ ಅಂತಂದರೆ ಬಾಳೆಹಣ್ಣು, ಸಕ್ಕರೆ ಕೂಡ ಅರ್ಪಿಸ್ಬೋದು. ಇನ್ನು ಹೂವು ಅಂತ ಬಂದರೆ ವಿಷ್ಣುವಿಗೆ ಪ್ರಿಯವಾದ ಕಮಲ ಅಥವಾ ಸುಗಂಧರಾಜ ಅಥವಾ ಮಲ್ಲಿಗೆ ಆಗಿರ್ಬೋದು, ಈ ಥರ ದೇವರಿಗೆ ಅರ್ಪಿಸಬಹುದು. ಈ ದಿನ ಯಾರು ಸಂಪೂರ್ಣವಾಗಿ ಉಪವಾಸ ಮಾಡಲು ಸಾಧ್ಯವಿಲ್ಲವಾದರೆ ಹಾಲು, ಹಣ್ಣು ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಿದರೂ ಕೂಡ ಪುಣ್ಯಫಲ ಲಭಿಸುತ್ತದೆ. ಈ ದಿನ ಯಾವುದೇ ರೀತಿ ಕೂಡ ಮಾಂಸಾಹಾರ ಅಥವಾ ಈರುಳ್ಳಿ, ಬೆಳ್ಳುಳ್ಳಿ ಈ ಥರ ಮನೆಗೆ ತರಬಾರದು. ಈ ಒಂದು ವಿಶೇಷವಾದ ದಿನ ಆದಷ್ಟು ಎಲ್ಲರೂ ಶ್ರೀ ವಿಷ್ಣು ಸಹಸ್ರನಾಮ ಓದಿ ಆ ಜಪ ಮತ್ತು ಧ್ಯಾನ ಮಾಡೋದ್ರಿಂದ ಒಳ್ಳೆ ಫಲ ಸಿಗುತ್ತದೆ ಎಂದು ಹೇಳಲಾಗಿದೆ. ಈ ಮುಕ್ಕೋಟಿ ಏಕಾದಶಿ ಎಂದು ಭಕ್ತಿಯಿಂದ ಯಾರೆಲ್ಲ ಈ ಪೂಜೆನ ಆಚರಿಸ್ತಾರೋ ಅಂಥವರಿಗೆ ವಿಷ್ಣುವಿನ ಕೃಪೆ ನಿಮ್ಮ ಜೀವನ ತುಂಬಲಿ. ಗೋವಿಂದ ಗೋವಿಂದ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ಹೇಗೆಲ್ಲ ಸರಳವಾಗಿ ಮನೆಯಲ್ಲೇ ಯಾವ ರೀತಿ ವೈಕುಂಠ ಏಕಾದಶಿ ಪೂಜೆಯನ್ನು ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ, ಉಪಯೋಗ ಆಗಿದೆ ಎಂದು ಭಾವಿಸ್ತೇನೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.